ಧಾರವಾಡ ಜಿಲ್ಲೆಯ ಕುಂದಗೋಳ ಪಟ್ಟಣದಲ್ಲಿ 70ನೇ ಕರ್ನಾಟಕ ರಾಜ್ಯೋತ್ಸವವನ್ನು ತಾಲೂಕು ಆಡಳಿತದಿಂದ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ಪಟ್ಟಣದ ಗಾಳಿಮರಿಯಮ್ಮನ ದೇವಸ್ಥಾನದ ಹತ್ತಿರ ತಾಯಿ ಭುವನೇಶ್ವರಿ ಭಾವಚಿತ್ರವನ್ನು ಹೊತ್ತ ವಾಹನದ ಮೆರವಣಿಗೆಗೆ ಶಾಸಕರಾದ ಎಂಆರ್ ಪಾಟೀಲ್ ಸೇರಿದಂತೆ ಕನ್ನಡಪರ ಸಂಘಟನೆಗಳ ಮುಖಂಡರುಗಳು ಚಾಲನೆ ನೀಡಿದರು. ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಜರುಗಿದ್ದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರಾದ ಎಂಆರ್ ಪಾಟೀಲ್, ಕನ್ನಡ ಭಾಷೆ, ಜಲ ಇವುಗಳ ರಕ್ಷಣೆಗಾಗಿ ಪ್ರತಿಯೊಬ್ಬರೂ ಕಂಕಣಬದ್ಧರಾಗಿ ಇರುವಂತೆ ಯುವಕರಿಗೆ ಕರೆ ನೀಡಿದ್ರು. ತಹಸೀಲ್ದಾರ್ ರಾಜು ಮಾವರ್ಕರ್ ಕನ್ನಡ ಭಾಷೆಗೆ ಇರುವ ಮೌಲ್ಯದ ಕುರಿತು ಮಾತನಾಡಿದ್ರು. ವಿವಿಧ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜನಮನ ಸೂರೆಗೊಂಡವು. ಶಾಲಾ ವಿದ್ಯಾರ್ಥಿಗಳಿಂದ ಮಲಕಂಬ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಂದಾಯ ಇಲಾಖೆಯ ಸಹಾಯಕರಿಗೆ ಹಾಗೂ ಸಾಧಕರಿಗೆ ಹಾಗೂ ಕಳೆದ ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅಗ್ರಸ್ಥಾನ ಪಡೆದುಕೊಂಡ 65 ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕಲ್ಲಪ್ಪ ಹರಕುಣಿ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಅಶೋಕ್ ಗೋರ್ಪಡೆ, ಮುಖಂಡರಾದ ರಮೇಶ್ ಇಂಗಳಳ್ಳಿ, ರವಿ ಶಿರಸಂಗಿ, ಅಡಿವಪ್ಪ ಹೆಬ್ಬಸೂರು, ಮಂಜುನಾಥ್ ಹಾದಿಮನಿ, ಅಶೋಕ್ ಸಂಶಿ, ಮೇಲ್ಮಾಗಿ, ಸಂದೀಪ್ ಮೇಲ್ಮಾಳಗಿ, ಮನೋಜ್ ಕಮತ್ತರ್, ಕಲಂದರ್ ನದಾಫ್ ಮತ್ತು ಅನೇಕ ಮುಖಂಡರುಗಳು ಭಾಗವಹಿಸಿದ್ರು. ಸ್ಥಳೀಯ ಸುದ್ದಿಗಳಿಗಾಗಿ ಗುಪ್ತ ನ್ಯೂಸ್ ಚಾನೆಲ್ ಅನ್ನು ಫಾಲೋ ಮಾಡಿ. ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ, ಪ್ರೋತ್ಸಾಹಿಸಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲೆಲ್ಲಿ ಯಾವ ಭಾಷೆ ಮಾತಾಡ್ತಾರೋ ಆ ಭಾಷೆಯನ್ನ ಅವತ್ತಿನ ದಿನ ಅನಾವರಣಗೊಳಿಸಲಾಯಿತು. ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನಾವರಣಗೊಂಡು ಇವತ್ತಿನ ದಿನ 70 ವರ್ಷಗಳ 70ನೇ ಶತಮಾನೋತ್ಸವ ಜರುಗ್ತಾ ಇದೆ. ಕನ್ನಡ ನಾಡು ನುಡಿ ಬೆಳಗಬೇಕು, ಕನ್ನಡದ ಬಗ್ಗೆ ಪ್ರೀತಿ ಇರಬೇಕು, ಆ ಭಾಷೆಗೆ ನಾವು ಚೈತನ್ಯ ತುಂಬಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತಿನ ದಿನ ಈ ಒಂದು ಆಚರಣೆಯನ್ನು ಮಾಡ್ತೇವೆ. ಬಹಳಷ್ಟು ಪಾಶ್ಚಿಮಾತ್ಯ ದೇಶಗಳಿಗೆ ನಾವು ಎಷ್ಟೇ ಕಟಿಬದ್ಧರಾದರೂ ಕೂಡ ಭಾರತದ ದೇಶದೊಳಗೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಾವು ಕನ್ನಡ ಅಂದ್ರೆ ಅದರ ಬಗ್ಗೆ ಇದ್ದಷ್ಟು ಅಚ್ಚುಮೆಚ್ಚು ನಾವು ಯಾವ ಒಂದು ಭಾಷೆಗೂ ಕೂಡ ಕೊಡುವುದಿಲ್ಲ ಅಂದರೂ ತಪ್ಪಾಗಲಿಕ್ಕಿಲ್ಲ.